ಸಹಸ್ರಾಧೀನರನ್ನು ಬಿಡುಗಡೆ ಮಾಡಿ ಪುತ್ರರ ಪದವಿಯನ್ನು ಅನುಗ್ರಹಿಸಿಕೊಟ್ಟ ನಮ್ಮ ಕರ್ತನಾದ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಜೀವಿತಕ್ಕೆ ನಿಯಮಗಳನ್ನು ನೀಡುವ ದೇವರು ಬಹಳ ಗುಬ್ಬಿಗಳಿಗಿಂತ ಹೆಚ್ಚಿನವರಾದ ನಮ್ಮ ಬಗ್ಗೆಯೂ ಚಿಂತಿಸುತ್ತಾನೆ. ಬೇರೆ ಬೇರೆ ವಿಷಯಗಳನ್ನು ಮದುವೆಯ ವಿಷಯದಲ್ಲಿಯೂ ಮಿಶ್ರಣ ಮಾಡುವುದನ್ನು ದೇವರು ಒಪ್ಪುವುದಿಲ್ಲ. ನಾವು ತಿರುಗಿ ಹುಟ್ಟಿದರೆ ಮಾತ್ರ ದೇವರ ಮಕ್ಕಳಾಗುತ್ತೇವೆ. ಈ ಸತ್ಯಗಳನ್ನು ಅರಿತುಕೊಳ್ಳಲು ನಮ್ಮನ್ನು ದೇವರ ಹತೋಟಿಗೆ ಕೊಡೋಣವೇ? ಆತ್ಮನ ಸಹಾಯದಿಂದ ಇಂದಿನ ಅಧ್ಯಯನವನ್ನು ಆರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸರ್ವಶಕ್ತನಾದ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಗಳು. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯ ಧ್ಯಾನದಲ್ಲಿ ಎಷ್ಟೊಂದು ಅಮೂಲ್ಯವಾದ ಸತ್ಯಗಳನ್ನು ನಮ್ಮದಾಗಿ ಮಾಡಿಕೊಂಡಿದ್ದೇವಲ್ಲವೇ? ದೇವರು ಕೊಟ್ಟಂಥ ಈ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ಇಂದಿನ ನಮ್ಮ ಧ್ಯಾನದಲ್ಲಿ ನಾವು ಮುಂದುವರಿಯುವಾಗ ಪೋಷಾಕುಗಳ ಕುರಿತು ಎಂಬ ವಿಚಾರವನ್ನು ನಾವು ಧ್ಯಾನಿಸಲಿಕ್ಕಿದ್ದೇವೆ. ಆದ್ದರಿಂದ ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 22ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಸ್ತ್ರೀಯರು ಪುರುಷ ವೇಷವನ್ನು, ಪುರುಷನು ಸ್ತ್ರೀವೇಷವನ್ನು ಹಾಕಿಕೊಳ್ಳಕೂಡದು. ಹಾಗೆ ಮಾಡುವವರು ನಿಮ್ಮ ದೇವರಾದ ಯೆಹೋವನಿಗೆ ಹೇಯರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ಈಗ ಧರ್ಮಶಾಸ್ತ್ರಾಧೀನರಲ್ಲದ್ದರಿಂದ ಇದು ನಮಗೆ ಅನ್ವಯವಾಗುವುದಿಲ್ಲವೆಂದು ನಾವು ಹೇಳಬಹುದು. ಅದು ಸತ್ಯವೇ. ಆದರೆ ನಾವು ನೋಡುವ ಈ ಎಲ್ಲ ನಿಯಮಗಳಲ್ಲಿ ಕೆಲವು ಗಮನಿಸತಕ್ಕ ಮೂಲ ಸೂತ್ರಗಳಿವೆ. ಪ್ರೀತಿಯುಳ್ಳ ದೇವಜನರೇ, ದೇವರು ನಮ್ಮನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದ್ದಾನೆ. ಇಲ್ಲಿ ದೇವರು ಹೇಳುತ್ತಾನೆ, ಪುರುಷನು ಪುರುಷನಂತೆಯೇ ಮತ್ತು ಸ್ತ್ರೀಯು ಸ್ತ್ರೀಯಂತೆಯೇ ಕಾಣಬೇಕು ಎಂದು. ಈ ದಿನಗಳಲ್ಲಿ ಪುರುಷರು ಸ್ತ್ರೀಯರು ಒಂದೇ ರೀತಿ ಕಾಣಿಸಿಕೊಳ್ಳಲು ವರ್ತಿಸಲು ಆಶೆ ಪಡುತ್ತಾರೆ. ಪುರುಷರು ಸ್ತ್ರೀಯರಿಗೆ ಸಲ್ಲತಕ್ಕ ಯೋಗ್ಯ ಗೌರವವನ್ನು ಕೊಡಬೇಕು. ಆಗ ಸ್ತ್ರೀಯರ ಸ್ಥಾನ ಮೇಲಕ್ಕೆ ಬರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನೋಡೋಣ, ಪಕ್ಷಿಗಳಿಗೆ ರಕ್ಷಣೆ ಎಂಬುದಾಗಿ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 22ನೇ ಅಧ್ಯಾಯ 6 ಮತ್ತು 7ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ನೀವು ದಾರಿಯಲ್ಲಿ ಹೋಗುವಾಗ ಮರದ ಮೇಲಾಗಲಿ ನೆಲದ ಮೇಲಾಗಲಿ ಇರುವ ಒಂದು ಪಕ್ಷಿಯ ಗೂಡಿನೊಳಗೆ ಮರಿಗಳು ಅಥವಾ ತತ್ತಿಗಳು ಇದ್ದು ಅವುಗಳ ಮೇಲೆ ತಾಯಿ ಒದಗಿರುವುದನ್ನು ಕಂಡರೆ ಮರಿಗಳನ್ನು ತೆಗೆದುಕೊಳ್ಳಬಹುದೇ ಹೊರತು ತಾಯಿಯನ್ನು ಹಿಡಿದುಕೊಳ್ಳಬಾರದು. ನೀವು ಹೀಗೆ ನಡೆದುಕೊಂಡರೆ ನಿಮಗೆ ಶ್ರೇಯಸ್ಸುಂಟಾಗುವುದು ಮತ್ತು ಬಹುಕಾಲ ಬಾಳುವಿರಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಪಕ್ಷಿಗಳ ಕುರಿತು ಚಿಂತಿಸುತ್ತಾನೆಂಬುದು ಗಮನಿಸತಕ್ಕ ಸಂಗತಿಯಾಗಿದೆ. ತಂದೆಯ ಚಿತ್ತವಿಲ್ಲದೆ ಒಂದು ಗುಬ್ಬಿಯಾದರೂ ನೆಲಕ್ಕೆ ಬೀಳದು ಎಂಬ ಯೇಸುವಿನ ಮಾತನ್ನು ಜ್ಞಾಪಿಸಿಕೊಳ್ಳಿರಿ. ಆ ವಾಕ್ಯದ ಮೂಲದ ಅರ್ಥ ಗುಬ್ಬಿಗಳು ಯಾವಾಗಲೂ ತಂದೆ ಮಡಲಿಗೆ ಬೀಳುತ್ತವೆ ಎಂಬುದಾಗಿ. ಒಂದು ಚಿಕ್ಕ ಪಕ್ಷಿ, ಆದರೆ ತಂದೆಯಾದ ದೇವರು ಅದರ ಕುರಿತಾಗಿಯೂ ಚಿಂತಿಸುತ್ತಾನೆ. ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ 31ನೇ ವಚನ ಹೀಗೆ ಹೇಳುತ್ತದೆ, ಹೆದರಬೇಡಿರಿ, ಬಹಳ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು ಎಂಬುದಾಗಿ. ಪ್ರಿಯರೇ, ಇದು ಎಷ್ಟು ಅದ್ಭುತವಾದದ್ದಲ್ಲವೇ? ಒಂದು ಗುಬ್ಬಿಯ ವಿಷಯದಲ್ಲಿ ದೇವರು ಹೀಗೆ ಚಿಂತಿಸುವುದಾದರೆ ನಿನ್ನ ಕುರಿತಾಗಿಯೂ ನನ್ನ ಕುರಿತಾಗಿಯೂ ಚಿಂತಿಸುತ್ತಾನೆ. ನಿನ್ನ ವಿಷಯವಾಗಿ ಎಲ್ಲವನ್ನೂ ಬಲ್ಲನು. ಬನ್ನಿರಿ ಪ್ರಿಯರೇ, ಮುಂದಕ್ಕೆ ನಾವು ಕಟ್ಟಡ ಕಟ್ಟುವ ಕ್ರಮ ಎಂಬ ವಿಚಾರವನ್ನು ಧ್ಯಾನಿಸಲಿಕ್ಕಿದ್ದೇವೆ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 22ನೇ ಅಧ್ಯಾಯ 8ನೇ ವಚನವನ್ನು ನೋಡೋಣ. ಹೊಸ ಮನೆಯನ್ನು ಕಟ್ಟಿಸಿಕೊಳ್ಳುವಾಗ ಯಾವನಾದರೂ ಅದರ ಮಾಳಿಗೆಯಿಂದ ಬಿದ್ದು ನಿಮಗೆ ಜೀವಹತ್ಯ ದೋಷ ಉಂಟಾಗದಂತೆ ಮಾಳಿಗೆಯ ಮೇಲೆ ಸುತ್ತಲೂ ಸಣ್ಣ ಗೋಡೆಯನ್ನು ಕಟ್ಟಿಸಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಸ್ರಾಯೇಲಿನಲ್ಲಿ ಆ ದಿನಗಳಲ್ಲಿ ಮನೆಯ ಮಾಳಿಗೆಯಲ್ಲಿ ಕುಳಿತುಕೊಳ್ಳುತ್ತಿದ್ದರು. ಸಂಜೆ ಹೊತ್ತು ಮನೆಯವರೆಲ್ಲರೂ ಅಲ್ಲಿ ಸೇರುತ್ತಿದ್ದರು. ಆ ಸ್ಥಳದ ಸುತ್ತ ಆವರಣ ಕಟ್ಟಬೇಕೆಂದು ದೇವರು ಹೇಳುತ್ತಾನೆ. ಆಗ ಚಿಕ್ಕ ಚಿಕ್ಕ ಮಕ್ಕಳು ಬೀಳುವುದಕ್ಕಾಗಲಿ ದೊಡ್ಡವರು ಪಕ್ಕನೆ ಬದಿಗೆ ಕಾಲಿಟ್ಟು ಜಾರುವುದಕ್ಕಾಗಲಿ ಅವಕಾಶವಿರುವುದಿಲ್ಲ. ಪ್ರಿಯರೇ, ನಮ್ಮ ದೇಶದಲ್ಲಿ ಜನರ ರಕ್ಷಣೆಗಾಗಿ ಕಟ್ಟಡದ ನಿಯಮಗಳನ್ನು ಇತ್ತೀಚೆಗಷ್ಟೇ ಮಾಡಿರುತ್ತಾರೆ. ಜನರು ನೆನೆಸುವಂತೆ ದೇವರು ಹಳೆಯ ಕಾಲದವನಲ್ಲ. ಆತನು ಈ ಕುರಿತು ಚಿಂತಿಸಿದ್ದಾನೆ. ಪ್ರಿಯರೇ, ನಿನ್ನ ಮನೆ ಆತನಿಗೆ ಪ್ರತಿಷ್ಠಿಸಿದ್ದಾಗಿರಬೇಕು ಮತ್ತು ಅದು ಒಂದು ಸುರಕ್ಷಿತ ಸ್ಥಳವಾಗಿರಬೇಕೆಂದು ದೇವರು ಬಯಸುತ್ತಾನೆ. ನಿನ್ನ ಮನೆಯ ಸುತ್ತ ಆವರಣವಿದೆಯೋ? ಈ ಲೋಕದ ಅಪಾಯಗಳಿಂದ ನಿನ್ನ ಮಕ್ಕಳು ಸುರಕ್ಷಿತರಾಗಿದ್ದಾರೋ? ಪ್ರಿಯರೇ, ಅನೇಕ ಹೆತ್ತವರು ತಮ್ಮ ಮಕ್ಕಳನ್ನು ಬೇಕಾಬಿಟ್ಟಿ ಬಿಡುತ್ತಾರೆ.
ಅವರು ಎಲ್ಲಿರುತ್ತಾರೆಂದು ಅವರಿಗೇ ತಿಳಿಯದು. ಮಕ್ಕಳಿಗೆ ನಿಮ್ಮ ಭದ್ರತೆಯ ಆವರಣ ಅತಿ ಅವಶ್ಯವಾಗಿರುತ್ತದೆ. ದಯವಿಟ್ಟು ಆಲೋಚಿಸಿ ನೋಡಿರಿ. ಬನ್ನಿರಿ ಪ್ರೇರೆ, ಮುಂದಕ್ಕೆ ನಾವು ಮಿಶ್ರ ಮಾಡುವ ಕುರಿತು ಎಂಬುದಾಗಿ ನೋಡಲಿದ್ದೇವೆ. ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 22ನೇ ಅಧ್ಯಾಯ 9 ಮತ್ತು 10ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ದ್ರಾಕ್ಷಿ ತೋಟಗಳಲ್ಲಿ ಬೇರೆ ವಿಧವಾದ ಬಿತ್ತನೆ ಮಾಡಬಾರದು. ಹಾಗೆ ಮಾಡಿದರೆ ಆ ಬೆಳೆಯು ಮತ್ತು ದ್ರಾಕ್ಷಿಯ ಬೆಳೆಯು ಅಂತೂ ಆ ತೋಟದ ಎಲ್ಲಾ ಬೆಳೆಯು ದೇವರದಾಗುವುದು. ಎತ್ತನ್ನೂ ಕತ್ತೆಯನ್ನು ಜೊತೆ ಮಾಡಿ ನೇಗಿಲಿಗೆ ಕಟ್ಟಬಾರದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕರ್ತನು ಇಲ್ಲಿ ಹೇಳಿರುವ ಮಾತುಗಳು ಹಾಸ್ಯಕರವಾಗಿ ಕಾಣುತ್ತವೆ. ಇಸ್ರಾಯೇಲಿನಲ್ಲಿ ಈ ರೀತಿಯಾಗಿ ಮಾಡುತ್ತಿದ್ದರು. ಒಬ್ಬನು ಒಂದು ಕತ್ತೆಯನ್ನು ಒಂದು ಎತ್ತನ್ನು ಜೊತೆಯಾಗಿ ನೊಗಕ್ಕೆ ಕಟ್ಟಿ ಉಳುವ ಒಂದು ಚಿತ್ರ ನನ್ನಲ್ಲಿತ್ತು. ಅಲ್ಲಿ ಈಗಲೂ ಹಾಗೆ ಮಾಡುತ್ತಾರೆ. ಇಸ್ರಾಯೇಲ್ಯರು ಈ ರೀತಿ ಮಾಡಬಾರದೆಂದು ದೇವರು ಹೇಳುತ್ತಾನೆ. ಇದರಲ್ಲೇನು ತಪ್ಪು ಎಂದು ಯಾರಾದರೂ ಕೇಳಬಹುದು. ಪ್ರಿಯರೇ, ಕತ್ತೆ ಕತ್ತೇ, ಎತ್ತು ಎತ್ತುವೇ ಆಗಿದೆ. ಅವೆರಡು ಜೊತೆಯಾಗಿ ಹೋಗಲಾರವು. ಅವುಗಳ ಹೆಜ್ಜೆಯ ವೇಗ ಬೇರೆ ಬೇರೆಯಾಗಿದೆ. ಒಟ್ಟಾಗಿ ಅವು ನೊಗವನ್ನು ಎಳೆಯಲಾರವು. ದೇವರು ಮಿಶ್ರಣವನ್ನು ಮೆಚ್ಚುವುದಿಲ್ಲ. ಮದುವೆ ವಿಚಾರದಲ್ಲೂ ಇದು ಸತ್ಯವಾಗಿದೆ. ರಕ್ಷಿಸಲ್ಪಟ್ಟವನು ರಕ್ಷಿಸಲ್ಪಡದವಳು ಜೊತೆಗೂಡುವುದನ್ನು ದೇವರು ಮೆಚ್ಚುವುದಿಲ್ಲ. ಆದರೆ ದುರದೃಷ್ಟವಶಾತ್ ಈ ರೀತಿಯ ಮಿಶ್ರ ವಿವಾಹಗಳು ತುಂಬ ನಡೆಯುವುದನ್ನು ಇಂದು ನಾವು ನೋಡುತ್ತೇವೆ. ಇದು ಎತ್ತು ಕತ್ತೆಗಳು ಜೊತೆಯಾದಂತೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ನೋಡೋಣ ಧರ್ಮೋಪದೇಶಕಾಂಡ ಪುಸ್ತಕ 22ನೇ ಅಧ್ಯಾಯ 11ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ನಾರು ಉಣ್ಣೆಯು ಕೂಡಿರೋ ಬಟ್ಟೆಯನ್ನು ಹಾಕಿಕೊಳ್ಳಬಾರದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ರೀತಿಯ ಮಿಶ್ರ ಮಾಡುವಿಕೆಯಿಂದ ಏನಾಗುತ್ತದೆ ಗೊತ್ತಿದೆಯೋ? ಬಟ್ಟೆಯನ್ನು ಒಗೆಯುವಾಗ ಉಣ್ಣೆಯು ಸಂಕುಚಿತಗೊಳ್ಳುತ್ತದೆ, ನಾರು ಹಾಗಾಗುವುದಿಲ್ಲ. ಆಗ ನಿಜವಾಗಿಯೂ ಸಮಸ್ಯೆ ಉಂಟಾಗುತ್ತದೆ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 22ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸೋಣ. ನೀವು ಹೊದ್ದುಕೊಳ್ಳುವ ಬಟ್ಟೆಯ 4 ಮೂಲೆಗಳಲ್ಲಿ ಗೊಂಡೆಗಳು ಕಟ್ಟಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಗೊಂಡೆಗಳು ಸಾಮಾನ್ಯವಾಗಿ ನೀಲಿ ಬಣ್ಣದಾಗಿರುತ್ತದೆ. ಮಹಾಯಾಜಕನ ಅಂಗಿಯಲ್ಲಿ ಅದು ನೀಲಿ ಬಣ್ಣದಾಗಿತ್ತೆಂದು ನಾವು ಕಲಿತಿದ್ದೇವೆ. ಗೊಂಡೆಯು ದೇವರೊಂದಿಗಿನ ಅವರ ಸಂಬಂಧಕ್ಕೆ ಸಂಕೇತವಾಗಿದೆ. ಮುಂದಕ್ಕೆ ಈ ಗೊಂಡೆಗಳು ಯಹೂದ್ಯರ ಗುರುತಾಯಿತು. ಪ್ರೀತಿಯುಳ್ಳ ದೇವಜನರೇ, ಮಿಶ್ರಣ ಮಾಡುವ ಕುರಿತು ದೇವರು ಎಚ್ಚರಿಕೆ ಕೊಡುತ್ತಾನೆ. ದೇವರ ಮಗುವು ಲೋಕದೊಂದಿಗೆ ಸೇರಿಕೊಳ್ಳಬಾರದು. ಲೋಕದ ಜನರನ್ನು ಸುವಾರ್ತೆಯನ್ನು ಮುಟ್ಟಬೇಕಾದರೆ ನಾವು ಲೋಕದವರಂತೆ ಇರಬೇಕೆಂದು ಹೇಳುವುದನ್ನು ನಾನು ಕೇಳುತ್ತೇನೆ. ಆದರೆ ಅವರನ್ನು ಸಮೀಪಿಸಬೇಕಾದ ರೀತಿ ಇದಲ್ಲ. ಈ ರೀತಿ ಲೋಕದವರಂತೆ ಜೀವಿಸುವ ಮೂಲಕ ಯಾರಾದರೂ ಕ್ರಿಸ್ತನ ಕಡೆಗೆ ಜನರನ್ನು ಗೆದ್ದುಕೊಂಡಿರುವುದಾದರೆ ನನಗೆ ತಿಳಿಸಿರಿ. ಬೀಜಗಳನ್ನು ಮಿಶ್ರ ಮಾಡಬಾರದು. ಎತ್ತನ್ನೂ ಕತ್ತೆಯನ್ನು ಜೊತೆಗೆ ಕಟ್ಟಿ ಉಳಬಾರದು. ಉಣ್ಣೆಯನ್ನು ನಾರನ್ನು ಮಿಶ್ರ ಮಾಡಬಾರದು. ಕ್ರೈಸ್ತನಾದವನು ಲೋಕದೊಂದಿಗೆ ಸೇರಿಕೊಳ್ಳಬಾರದು. ದಯವಿಟ್ಟು ಆಲೋಚಿಸಿ ನೋಡಿರಿ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಧರ್ಮೋಪದೇಶಕಾಂಡ 22ನೇ ಅಧ್ಯಾಯ 13ನೇ ವಚನದಿಂದ 15ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಯಾವನಾದರೂ ತಾನು ಮದುವೆ ಮಾಡಿಕೊಂಡ ಸ್ತ್ರೀಯನ್ನು ದ್ವೇಷಿಸಿ ಅವಳ ವಿಷಯದಲ್ಲಿ ಸುಮ್ಮನೆ ಕೆಟ್ಟ ಮಾತುಗಳನ್ನು ಆಡಿ, ನಾನು ಇವಳನ್ನು ಮದುವೆ ಮಾಡಿಕೊಂಡೆನು, ಆದರೆ ಕೂಡಿದಾಗ ಇವಳು ಕನ್ನಿಕೆಯಲ್ಲವೆಂದು ತಿಳಿದು ಬಂತು ಎಂದು ಹೇಳಿ ಅವಳ ಹೆಸರನ್ನು ಕೆಡಿಸಿದರೆ, ಅವಳ ತಾಯಿ ತಂದೆಗಳು ತಮ್ಮ ಮಗಳು ವಿವಾಹಕ್ಕೆ ಮುಂಚೆ ಪುರುಷ ಸಂಪರ್ಕವಿಲ್ಲದವಳು ಎಂಬುದಕ್ಕೆ ನಿದರ್ಶನವನ್ನು ಊರು ಬಾಗಿಲಿಗೆ ಹಿರಿಯರ ಮುಂದೆ ತಂದು ತೋರಿಸಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಿರ್ದೋಷಿ ಪತ್ನಿಯನ್ನು ರಕ್ಷಣೆ ಮಾಡುವ ನಿಯಮ ಇಲ್ಲಿ ಕೊಡಲ್ಪಟ್ಟಿದೆ. ಆಕೆಯ ಮೇಲೆ ಸುಳ್ಳು ಆಪಾದನೆ ಹೊರಿಸುವುದರಿಂದ ತಪ್ಪಿಸಿದಂತಾಗುತ್ತದೆ. ಒಬ್ಬ ದೇವರನ್ನು ನಂಬದ ದುಷ್ಟ ಗಂಡನಿಂದ ಇದು ಆಕೆಯನ್ನು ಕಾಪಾಡುತ್ತದೆ. ಆದರೆ ಪ್ರಿಯರೇ, ಈಗಿನ ದಿನಗಳಲ್ಲಿ ಹಾಗಿರುವುದಿಲ್ಲ. ಆದರೆ ಇಂಥ ಸಂದರ್ಭದಲ್ಲಿ ಪತ್ನಿಯನ್ನು ಕಾಪಾಡುವುದಕ್ಕಾಗಿ ದೇವರು ಒಂದು ಏರ್ಪಾಡನ್ನು ಮಾಡಿರುತ್ತಾನೆ. ಬನ್ನಿರಿ, ಮುಂದಕ್ಕೆ ನಾವು ನೋಡೋಣ ಧರ್ಮೋಪದೇಶಕಾಂಡ ಪುಸ್ತಕ 22ನೇ ಅಧ್ಯಾಯ 20 ಮತ್ತು 21ನೇ ವಚನವನ್ನು. ಆದರೆ ಆ ಹೆಣ್ಣು ವಿವಾಹಕ್ಕೆ ಮುಂಚೆ ಪುರುಷ ಸಂಪರ್ಕ ಮಾಡಿದವಳೇ ಎಂದು ತಿಳಿದು ಬಂದರೆ, ಅವಳು ತಂದೆಯ ಮನೆಯಲ್ಲೇ ಸುಳ್ಳೆತನ ಮಾಡಿ ಇಸ್ರಾಯೇಲ್ಯರೊಳಗೆ ದುರಾಚಾರವನ್ನು ನಡೆಸಿದ್ದರಿಂದ ಅವರು ಅವಳನ್ನು ತಂದೆಯ ಮನೆಯ ಬಾಗಿಲಿಗೆ ತರಿಸಬೇಕು. ಊರಿನವರೆಲ್ಲರೂ ಕಲ್ಲೆಸೆದು ಅವಳನ್ನು ಕೊಲ್ಲಬೇಕು. ಹೀಗೆ ಆ ದುಷ್ಟತ್ವವನ್ನು ನಿಮ್ಮ ಮಧ್ಯದಿಂದ ತೆಗೆದುಹಾಕಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಒಂದು ವೇಳೆ ಹೆಣ್ಣು ದೋಷಿಯಾಗಿರುವುದಾದರೆ
ಆಕೆಯನ್ನು ಕಲ್ಲೆಸೆದು ಕೊಲ್ಲಬೇಕಿತ್ತು. ಈ ದಿನಗಳಲ್ಲಿ ಹೊಸ ನೈತಿಕತೆಯು ವ್ಯಾಪಕವಾಗಿ ಹರಡಿರುತ್ತದೆ. ವಿವಾಹ ಸಂಬಂಧದಿಂದ ಹೊರಗಿನ ಲೈಂಗಿಕ ಸಂಪರ್ಕವು ಆಧುನಿಕತೆಯ ಸಂಕೇತವಾಗಿದೆ ಎಂದು ಭಾವಿಸುತ್ತಾರೆ. ಪ್ರಿಯರೇ, ದೇವರು ತನ್ನ ಜನರಾದ ಇಸ್ರಾಯೇಲರಿಗೆ ನೈತಿಕತೆಯ ಒಂದು ಮಟ್ಟವನ್ನು ಕೊಟ್ಟಿರುತ್ತಾನೆ. ದೇವರಿಂದ ಕೊಡಲ್ಪಟ್ಟ ನೈತಿಕತೆಯು ಯುವ ಜನಾಂಗಕ್ಕಾದರೂ ಆಶೀರ್ವಾದಪ್ರದವಾದದ್ದಾಗಿದೆ. ಆದರೆ ಅದನ್ನು ಮೀರಿ ನಡೆದ ಜನಾಂಗವು ಅರ್ಧಪತನದೆಡೆಗೆ ಸಾಗಿದೆ. ಪ್ರಿಯರೇ, ಇದನ್ನು ನಮ್ಮ ದೇಶದ ಪ್ರಸಕ್ತ ಪರಿಸ್ಥಿತಿಯನ್ನು ನಾವು ಗಮನಿಸುವಾಗ ನಾನು ಅಳುತ್ತೇನೆ. ದೇವರ ನಿಯಮದ ಪ್ರಕಾರ ವ್ಯಭಿಚಾರ ಮಾಡಿದ ಪುರುಷನಾಗಲಿ ಸ್ತ್ರೀಯಾಗಲಿ ಕಲ್ಲೆಸೆದು ಕೊಲ್ಲಲ್ಪಡಬೇಕು. ಒಂದು ವೇಳೆ ಈ ನಿಯಮ ಈ ದಿನಗಳಲ್ಲಿ ಜಾರಿಗೆ ಬಂದರೆ ಕಲ್ಲುಗಳ ರಾಶಿಯಿಂದಾಗಿ ರಸ್ತೆಯಲ್ಲಿ ವಾಹನ ಚಲಾಯಿಸಲಿಕ್ಕೆ ಸಾಧ್ಯವಾಗಲಾರದು. ಪ್ರೀತಿಯುಳ್ಳ ದೇವಜನರೇ, ದೇವರು ವಿವಾಹವನ್ನು ಗೌರವಿಸುತ್ತಾನೆ, ಲೈಂಗಿಕ ಶುದ್ಧತೆಯನ್ನೂ ಗೌರವಿಸುತ್ತಾನೆ. ಇಸ್ರಾಯೇಲರಲ್ಲಿ ವ್ಯಭಿಚಾರಕ್ಕೆ ಇದ್ದ ಶಿಕ್ಷೆ ಎಂದರೆ ಕಲ್ಲೆಸೆದು ಕೊಲ್ಲುವುದೇ ಆಗಿದೆ. ದೇವರು ವ್ಯಭಿಚಾರದ ಕುರಿತು ಯಾವ ನಿಲುವು ತಳೆದಿದ್ದಾನೆಂದು ಇದು ತೋರಿಸುತ್ತದೆ. ದೇವಜನರ ಕಡೆಗಿನ ಆತನ ಪ್ರೀತಿಯು ಆತನ ನಿಯಮಗಳಲ್ಲಿ ಪ್ರಕಟವಾಗಿರುತ್ತದೆ. ಪ್ರಿಯರೇ, ವಿವಾಹ ಸಂಬಂಧದ ಪವಿತ್ರತ್ವವನ್ನು ಕಾಪಾಡಿಕೊಳ್ಳುವ ಕುರಿತಾದ ಈ ನಿಯಮವು ಮಾನವ ಕುಟುಂಬದ ಕಡೆಗಿನ ಆತನ ಪ್ರೀತಿ ಹಾಗೂ ಆರೈಕೆಯ ಉತ್ತಮ ಉದಾಹರಣೆಯಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿಗೆ ನಾವು ಧರ್ಮೋಪದೇಶಕಾಂಡ ಪುಸ್ತಕದ 22ನೇ ಅಧ್ಯಾಯದ ಧ್ಯಾನವನ್ನು ಮಾಡಿ ಮುಗಿಸಿದ್ದೇವೆ. ದೇವರು ನಮಗೆ ತಿಳಿಸಿದ ಸತ್ಯಗಳಿಗೆ ವಿಧೇಯರಾಗೋಣ. ಆತನಲ್ಲಿ ಭಯಭಕ್ತಿಯುಳ್ಳ ಜೀವಿತವನ್ನು ನಾವು ಜೀವಿಸೋಣ. ಬನ್ನಿರಿ, ಮುಂದಕ್ಕೆ ನಾವು ಧರ್ಮೋಪದೇಶಕಾಂಡ ಪುಸ್ತಕದ 23ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ಲೋಕ, ಮಾಂಸದಾಶೆ, ಸೈತಾನನು ಎಂಬುದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಕೌಟುಂಬಿಕ ಹಾಗೂ ವೈಯಕ್ತಿಕ ಸಂಬಂಧಗಳ ಕುರಿತಾದ ನಿಯಮಗಳ ಈ ಭಾಗವು 23ನೇ ಅಧ್ಯಾಯದಲ್ಲೂ ಮುಂದುವರಿಸಲ್ಪಟ್ಟಿದೆ. ಪ್ರತಿದಿನ ಪ್ರತಿಗಳಿಗೆ ವಿಶ್ವಾಸಿಯು ಲೋಕ, ಶರೀರದಾಶೆ ಹಾಗೂ ಸೈತಾನನೊಂದಿಗೆ ಹೋರಾಡುತ್ತಲೇ ಇರಬೇಕಾಗುತ್ತದೆ. ಈ ದಿನಗಳಲ್ಲಿ ಕೆಟ್ಟ ಭಾಷೆಗಳು ತುಂಬ ಉಪಯೋಗಿಸಲ್ಪಡುತ್ತವೆ. ದೇವರು ತನ್ನ ವಾಕ್ಯದಲ್ಲಿ ನೇರವಾದ ಸ್ಪಷ್ಟ ಮಾತುಗಳನ್ನು ಆಡಿದ್ದಾನೆ. ಆದರೆ ಆತನ ಮಾತುಗಳು ದುರ್ಭಾಷೆಯಲ್ಲ. ವೈಯಕ್ತಿಕ ವಿಚಾರಗಳ ಕುರಿತಾಗಿ ಹೇಳಿರುವ ಮಾತುಗಳನ್ನು ಅನೇಕ ವೇಳೆ ನಾವು ಬಿಟ್ಟು ಬಿಡುತ್ತೇವೆ. ಆದರೆ ಅವುಗಳಲ್ಲಿಯೂ ನಾವು ಕಲಿಯಬೇಕಾದ ಪ್ರಾಯೋಗಿಕ ಪಾಠಗಳಿರುತ್ತವೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 23ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಬೀಜ ಒಡಿಸಿಕೊಂಡಾಗಲಿ ರಹಸ್ಯಾಂಗ ಛೇದಿಸಿಕೊಂಡಾಗಲಿ ನಪುಂಸಕರಾದವರು ಯೆಹೋವನ ಸಭೆಯಲ್ಲಿ ಸೇರಬಾರದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ಅತಿ ವಿಚಿತ್ರವಾದ ನಿಯಮವಲ್ಲವೇ? ದೇವರು ಇಲ್ಲಿ ನಮಗೆ ಏನನ್ನು ಕಲಿಸಬೇಕೆಂದಿದ್ದಾನೆ? ದೇವರು ವಿರಕ್ತಿಯ ಕುರಿತು ಕಲಿಸುತ್ತಿದ್ದಾನೆ. ಅದು ದೇವರಿಗೆ ಅಸಹ್ಯವಾಗಿದೆ. ಭ್ರಷ್ಟಾಚಾರದಿಂದ ಬೆಸತ್ತ ಜನರನೇಕರು ವೈರಾಗ್ಯದತ್ತ ಹೊರಳಿದರು. ಲೋಕದಿಂದ ದೂರವಿರುವುದಕ್ಕಾಗಿ ಅವರು ಸನ್ಯಾಸಿ ಮಠಗಳಲ್ಲಿ ವಾಸಿಸತೊಡಗಿದರು. ಅವರು ಆ ರೀತಿ ಮಾಡಿದ್ದಕ್ಕಾಗಿ ಅವರನ್ನು ದೂರುವಂತಿಲ್ಲ. ಇದು ಅತಿರೇಕದ ವರ್ತನೆ ಮತ್ತು ದೇವರು ಆ ಕುರಿತು ಅವರನ್ನು ಎಚ್ಚರಿಸುತ್ತಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಕ್ರೈಸ್ತರಲ್ಲಿ ಕೂಡ ಈ ರೀತಿಯ ಆಚಾರವಾದಿಗಳನ್ನು ಕಾಣಬಹುದು. ತಾವು ಪ್ರತ್ಯೇಕಿಸಲ್ಪಟ್ಟ ಜೀವಿತ ನಡೆಸುತ್ತಿದ್ದೇವೆಂದವರು ಹೇಳುತ್ತಾರೆ. ಆದರೆ ಅಂಥ ಜನರಲ್ಲಿ ಯಾರೂ ಸಂತೋಷದಿಂದಿರುವುದು ನನಗೆ ಕಾಣಲಿಲ್ಲ. ಬದಲಾಗಿ ಅಂಥ ಕೆಲವರು ಅಪಾಯಕಾರಿಗಳಾಗಿದ್ದಾರೆ. ಅವರು ಅತೀ ಭಕ್ತರಂತೆ ವರ್ತಿಸುತ್ತಾ ತಮ್ಮೆದುರು ಲೌಕಿಕ ವಿಚಾರಗಳು ಬಂದಾಗ ಚಕಿತರಾದಂತೆ ಕಾಣಿಸುತ್ತಾರೆ. ಆದರೆ ಈ ಜನರು ಬಹು ಕೆಳಮಟ್ಟದ ಹರಟೆಕೋರರಾಗಿದ್ದು ತಮ್ಮ ವ್ಯವಹಾರಗಳಲ್ಲಿ ಯಥಾರ್ಥರಾಗಿರುವುದಿಲ್ಲವೆಂಬುದನ್ನು ನಾನು ನೋಡಿದ್ದೇನೆ. ಪ್ರಿಯರೇ, ಇಂಥ ಪ್ರತ್ಯೇಕಿಸಲ್ಪಟ್ಟ ಗುಂಪಿನೊಂದಿಗೆ ನನಗೆ ಕಹಿಯಾದ ಅನುಭವಗಳು ಕೂಡ ಆಗಿದೆ. ಅವರು ಸಂಪೂರ್ಣವಾಗಿ ಅಪ್ರಾಮಾಣಿಕರಾಗಿರುತ್ತಾರೆ. ಇಂಥ ವೈರಾಗ್ಯದ ಸೋಗನ್ನು ದೇವರು ಒಪ್ಪಿಕೊಳ್ಳುವುದಿಲ್ಲ. ದಯವಿಟ್ಟು ಆಲೋಚಿಸಿ ನೋಡಿರಿ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಧರ್ಮೋಪದೇಶಕಾಂಡ ಪುಸ್ತಕ 23ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಅಗಮಾಗ್ಯಾಮನದಿಂದ ಉಂಟಾದ ಸಂತತಿಯವರು 10ನೇ ತಲೆಯವರಾದರೂ ಯೆಹೋವನ ಸಭೆಗೆ ಸೇರಬಾರದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ಇಲ್ಲಿ ಅತಿ ಕಠಿಣ ಭಾಷೆಯನ್ನು ಉಪಯೋಗಿಸುತ್ತಾನೆ. ಹಾದರಕ್ಕೆ ಹುಟ್ಟಿದವರು ದೇವರ ಸಭೆಗೆ ಪ್ರವೇಶಿಸಕೂಡದು. ನಮಗಿದು ಯಾವ ಪಾಠವನ್ನು ಕಲಿಸುತ್ತದೆ? ಪ್ರಿಯರೇ, ದೇವರ ಮಗುವಾಗಬೇಕಾದರೆ ತಿರುಗಿ ಹುಟ್ಟಬೇಕು. ಈ ದಿನಗಳಲ್ಲಿ ಅನೇಕರು ತಾವು ರಾಜನ ಮಕ್ಕಳು ಎಂದು ಹೇಳಿಕೊಂಡರೂ ಅವರು ರಾಜನ ಮಕ್ಕಳಾಗಿರುವುದಿಲ್ಲ.
ಅವರು ವ್ಯಭಿಚಾರಕ್ಕೆ ಹುಟ್ಟಿದವರು. ಒಬ್ಬನು ಧಾರ್ಮಿಕನಾಗಿದ್ದರೂ ಅವನು ಎಂದಿಗೂ ದೇವರ ಮಗುವಾಗುವುದಿಲ್ಲ. ಅಂಥವನು ತಿರುಗಿ ಹುಟ್ಟಿದವನಾಗಿರಬೇಕು. ಇದನ್ನು ದೇವರು ಸ್ಪಷ್ಟವಾಗಿ ತಿಳಿಸುತ್ತಾನೆ. ಯೋಹಾನು ಬರೆದ ಸುವಾರ್ತೆ 3ನೇ ಅಧ್ಯಾಯ 3ನೇ ವಚನದಲ್ಲಿ ಆತನು ಹೇಳುತ್ತಾನೆ, ನಿಕೋದೇಮನಿಗೆ, ನೀನು ತಿರುಗಿ ಹುಟ್ಟಬೇಕು ಎಂದು. ಪ್ರಿಯರೇ, ಒಬ್ಬ ಸಭಾಪಾಲಕರು ಹೇಳಿದರು, ಈ ದಿನಗಳಲ್ಲಿ ಅನೇಕರು ದೀಕ್ಷಾಸ್ಥಾನ ಹೊಂದಿದ ಅಕ್ರೈಸ್ತರಿದ್ದಾರೆ. ತಾವು ದೀಕ್ಷಾಸ್ಥಾನ ಹೊಂದಿರುವುದರಿಂದ ದೇವರ ಮಕ್ಕಳೆಂದು ನೆನೆಸಿಕೊಳ್ಳುತ್ತಾರೆ. ಪ್ರಿಯರೇ, ಒಬ್ಬ ಅಕ್ರಮ ಸಂಬಂಧದ ಮಗನು ಪರಲೋಕಕ್ಕೆ ಹೋಗಲಾರನು ಮತ್ತು ಅಂಥ ವ್ಯಕ್ತಿ ದೇವರ ಸಭೆಯನ್ನು ಪ್ರವೇಶಿಸಕೂಡದು. ದೇವರ ಮಕ್ಕಳೆಲ್ಲರೂ ಹೊಸದಾಗಿ ಹುಟ್ಟಿದ ಕ್ರಮಬದ್ಧ ಮಕ್ಕಳೇ ಆಗಿರುತ್ತಾರೆ. ಪ್ರಿಯ ಸ್ನೇಹಿತನೇ, ನೀನು ತಿರುಗಿ ಹುಟ್ಟಿದೆಯೋ ಎಂಬುದಾಗಿ ನಿನ್ನನ್ನೇ ಕೇಳಿಕೋ. ಕ್ರಿಸ್ತನನ್ನು ನಿನ್ನ ರಕ್ಷಕನನ್ನಾಗಿ ಅಂಗೀಕರಿಸಿದ್ಯೋ? ದೇವರ ವಾಕ್ಯ ಹೇಳುತ್ತದೆ, ಯೋಹಾನು ಬರೆದ ಸುವಾರ್ತೆ 1ನೇ ಅಧ್ಯಾಯ 12 ಮತ್ತು 13ನೇ ವಚನದಲ್ಲಿ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವರು ರಕ್ತ ಸಂಬಂಧದಿಂದಾಗಲಿ, ಕಾಮದಿಂದಾಗಲಿ, ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸ್ನೇಹಿತನೇ, ನೀನು ದೇವರ ಕ್ರಮಬದ್ಧ ಮಗನಾಗಿದೆಯೋ, ಮಗಳಾಗಿದೆಯೋ? ನೀನು ಎಷ್ಟೇ ಸಂಸ್ಕಾರಗಳನ್ನು ಹೊಂದಿರಬಹುದು, ಯಾವುದೇ ಸಭೆಗಳಲ್ಲಿಯೂ ಇದ್ದಿರಬಹುದು, ನೀನು ಅರಸನ ಮಗನಲ್ಲದಿದ್ದರೆ ಅಕ್ರಮ ಸಂತಾನವೇ ಆಗಿದ್ದಿ. ದಯವಿಟ್ಟು ಆಲೋಚಿಸಿ ನೋಡ್ರಿ. ಬನ್ನಿರಿ, ಮುಂದಕ್ಕೆ ನಾವು ನೋಡೋಣ ಸುಳ್ಳು ಮತಗಳು ಎಂಬುದಾಗಿ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 23ನೇ ಅಧ್ಯಾಯ 3 ಮತ್ತು 4ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರುತ್ತದೆ, ಅಮ್ಮೋನಿಯರಾಗಲಿ ಮೋವಾಬ್ಯರಾಗಲಿ ಯೆಹೋವನ ಸಭೆಗೆ ಎಂದೆಂದಿಗೂ ಸೇರಬಾರದು. ಅವರ ಸಂತತಿಯವರು 10ನೇ ತಲೆಯವರಾದರೂ ಯೆಹೋವನ ಸಭೆಗೆ ಸೇರಬಾರದು. ಯಾಕಂದರೆ ನೀವು ಐಗುಪ್ತದಿಂದ ಬಂದಾಗ ಅನ್ನಪಾನಗಳನ್ನು ತಂದು ನಿಮ್ಮನ್ನು ಎದುರುಗೊಳ್ಳಲಿಲ್ಲ. ನಿಮ್ಮನ್ನು ಶಪಿಸುವುದಕ್ಕಾಗಿ ಬೇಯೋರನ ಮಗನಾದ ಬಿಳಾಮನಿಗೆ ಹಣ ಕೊಟ್ಟು 2 ನದಿಗಳ ಮಧ್ಯದಲ್ಲಿರುವ ಆರಾಮಿನ ಪೇತೋರೂರಿನಿಂದ ಅವನನ್ನು ಕರೆಸಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅಮ್ಮೋನ್ಯರು ಮೋವಾಬ್ಯರು ಬಹು ಕೆಳಮಟ್ಟದ ಮೂರ್ತಿ ಪೂಜಕರಾಗಿದ್ದಾರೆಂದು ಭೂಗರ್ಭಶಾಸ್ತ್ರಜ್ಞರು ಹೇಳುತ್ತಾರೆ. ಸುಳ್ಳು ಮತಗಳು ದೇವರ ಸಭೆಗೆ ಪ್ರವೇಶಿಸಕೂಡದು. ಸುಳ್ಳು ಮತವೆಂದು ಹೇಗೆ ಕಂಡುಕೊಳ್ಳುವುದು? ಪ್ರಿಯರೇ, ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ಅವರ ಫಲಗಳಿಂದ ಅವರನ್ನು ತಿಳಿಯುವಿರಿ ಎಂಬುದಾಗಿ. ಅದಕ್ಕೆ ಆಧಾರವೆಂದರೆ ಆ ಅರಣ್ಯದ ಭಯಂಕರ ಮಾರ್ಗದಲ್ಲಿ ಅವರು ಅನ್ನಪಾನಗಳನ್ನು ತಂದು ನಿಮ್ಮನ್ನೆದುರುಗೊಳ್ಳಲಿಲ್ಲ, ಹಾಗೂ ಇಸ್ರಾಯೇಲ್ಯರನ್ನು ಶಪಿಸುವುದಕ್ಕಾಗಿ ಅವರು ಬಿಳಾಮನನ್ನು ಕರೆಯಿಸಿದರು. ಬನ್ನಿರಿ, ಮುಂದಕ್ಕೆ ನಾವು ನೋಡೋಣ ಧರ್ಮೋಪದೇಶಕಾಂಡ ಪುಸ್ತಕ 23ನೇ ಅಧ್ಯಾಯ 5 ಮತ್ತು 6ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ಆದರೂ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಪ್ರೀತಿಸಿದ್ದರಿಂದ ಬಿಳಾಮನ ಮಾತಿಗೆ ಸಮ್ಮತಿಸದೆ ಅವನಿಂದ ಶಾಪವನ್ನು ನುಡಿಸದೆ ಆಶೀರ್ವಾದವನ್ನೇ ಹೇಳಿಸಿದನು. ನಿಮ್ಮ ಜೀವಮಾನ ಕಾಲವೆಲ್ಲ ಅವರ ಯೋಗಕ್ಷೇಮವನ್ನು ಬಯಸಲೇಬಾರದು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಕಠಿಣ ಮಾತಾಗಿ ಕಂಡುಬಂದರೂ ಸುಳ್ಳು ಮತಗಳೊಂದಿಗೆ ಸಂಬಂಧವಿರಬಾರದೆಂಬ ಎಚ್ಚರಿಕೆ ಇದಾಗಿದೆ. ಪ್ರಿಯರೇ, ಸುಳ್ಳು ಮತಗಳು ಸೈತಾನನಿಂದ ಹೊರಡುವುಗಳಾಗಿವೆ. ಸೈತಾನನು ದೇವರ ಸಭೆಯೊಳಗೆ ಪ್ರವೇಶಿಸಬಾರದು. ಈ ಲೋಕವನ್ನು ಹಾಳು ಮಾಡಿದ್ದೇ ಸುಳ್ಳು ಮತಧರ್ಮಗಳು. ಅಂದವಾದ ದೇವಾಲಯ, ಎತ್ತರವಾದ ಗೋಪುರ ಹಾಗೂ ಒಳ್ಳೆಯ ಸ್ವರದ ಆರ್ಗನ್ ಇದ್ದರೂ ಅದು ಸೈತಾನನ ಗುಹೆಯಾಗಿರಲು ಸಾಧ್ಯವಿದೆ. ನಾವು ಸುಳ್ಳು ಮತಗಳ ಕುರಿತಾಗಿ ಎಚ್ಚರದಿಂದಿರಬೇಕು. ಅವುಗಳಿಗೆ ದೇವರ ಸಭೆಯಲ್ಲಿ ಸ್ಥಳವಿಲ್ಲ. ದಯವಿಟ್ಟು ಆಲೋಚಿಸಿ ನೋಡಿರಿ. ಬನ್ನಿರಿ, ಮುಂದಕ್ಕೆ ನಾವು ಧರ್ಮೋಪದೇಶಕಾಂಡ ಪುಸ್ತಕ 23ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಏದೋಮ್ಯರನ್ನು ಸಂಪೂರ್ಣವಾಗಿ ನಿಷೇಧಿಸಬಾರದು. ಅವರು ಬಂಧು ಜನಗಳು. ಐಗುಪ್ತರನ್ನು ಸಂಪೂರ್ಣವಾಗಿ ನಿಷೇಧಿಸಬಾರದು. ಅವರ ದೇಶದಲ್ಲಿ ನೀವು ಪ್ರವಾಸಿಗಳಾಗಿದ್ದೀರಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡುವಂತೆ ಏದೋಮ್ ಅಂದರೆ ಏಸಾವನು ಮತ್ತು ಏಸಾವನು ಯಾಕೋಬನು ಅವಳಿ ಸಹೋದರರಾಗಿದ್ದರು. ಅಮ್ಮೋನಿಯರನ್ನು ಮೋವಾಬ್ಯರನ್ನು ದೂರವಿರಿಸಬೇಕು. ಏದೋಮ್ಯರನ್ನು ಯಾಕೆ ಬೇಡ? ಯಾಕೆಂದರೆ ಅವರು ಸಹೋದರ ಸಂಬಂಧಿಗಳು. ಪ್ರಿಯರೇ, ವಿಶ್ವಾಸಿಗಳಿಗೆ ಏಸಾವನೆಂದರೆ ನಮ್ಮ ಹಳೆಯ ಸ್ವಭಾವವಾಗಿದೆ. ನಾವು ಶರೀರ ಭಾವವನ್ನು ಹಗೆ ಮಾಡಬಹುದು, ಅದನ್ನು ಅಡಗಿಸಲು ಯತ್ನಿಸಬಹುದು, ಆದರೆ ಇದಾವುದೂ ಪ್ರಯೋಜನಕ್ಕೆ ಬರಲಾರದು. ನಾವು ಮಾಂಸಭಾವವನ್ನು ಅಸಹಿಸದೇ ಇರಬಹುದು, ಆದರೆ ಅದಕ್ಕೆ ಅಧೀನವಾಗಿರಬಾರದು. ಹಳೆಯ ಸ್ವಭಾವ ನಮ್ಮನ್ನು ನಿಯಂತ್ರಿಸಲು ಬಿಡಬಾರದು.
ಮಾಂಸ ಸ್ವಭಾವವು ದೇವರಿಗೆ ವಿರುದ್ಧವಾಗಿರುತ್ತದೆ, ಆದರೆ ಅದು ನಮ್ಮದೇ ಭಾಗವಾಗಿರುವುದರಿಂದ ಅದನ್ನು ಹಗೆ ಮಾಡಿ ಪ್ರಯೋಜನವಿಲ್ಲ. ಪ್ರಿಯರೇ, ಒಬ್ಬ ಐಗುಪ್ತನಲ್ಲಿ ಅವರು ಅಸಹ್ಯ ಪಡಬಾರದು. ಯಾಕಂದರೆ ಇಸ್ರಾಯೇಲ್ಯರು ಅವರ ದೇಶದಲ್ಲಿ ಪ್ರವಾಸಿಗಳಾಗಿದ್ದರು. ಕರ್ತನಲ್ಲಿ ಪ್ರಿಯರೇ, ಸತ್ಯವೇದದಲ್ಲಿ ಐಗುಪ್ತವು ಲೋಕಕ್ಕೆ ಸಂಕೇತವಾಗಿದೆ. ಯೋಹಾನ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನ ಹೀಗೆ ಹೇಳುತ್ತದೆ: ಲೋಕವನ್ನಾಗಲಿ ಅದರಲ್ಲಿರುವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲನ ಪ್ರೀತಿಯು ಅವನಲ್ಲಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದರ ಅರ್ಥ ನಾವು ನಮ್ಮ ಸುತ್ತನ ಪ್ರಕೃತಿಯ ವಸ್ತುಗಳ ಸೌಂದರ್ಯವನ್ನು ಮೆಚ್ಚಬಾರದು ಎಂದಲ್ಲ, ಆದರೆ ಅವುಗಳ ಪ್ರೀತಿಯಲ್ಲಿ ಮುಳುಗಿರಬಾರದು. ನಾವು ಅವುಗಳನ್ನು ತಿರಸ್ಕರಿಸಬಾರದು, ಆದರೆ ಅವುಗಳನ್ನು ಪ್ರೀತಿಸಬಾರದು. ಪ್ರಿಯರೇ, ನೀವು ಈ ಲೋಕದಲ್ಲಿ ಪ್ರವಾಸಿಗಳು, ಪ್ರಯಾಣಿಕರೂ ಆಗಿದ್ದೇವೆ. ಇಸ್ರಾಯೇಲ್ಯರು ಅರಣ್ಯದಲ್ಲಿ ಹೂಗಿಡಗಳನ್ನು ನೆಡಬಾರದೆಂದು ಹೇಳಲ್ಪಟ್ಟಂತೆಯೇ ಈ ಲೋಕದ ವಿಚಾರಗಳಲ್ಲಿ ನಾವು ಸೇರಿಕೊಳ್ಳಬಾರದು. ನಾವು ದೇವರ ವಾಕ್ಯವನ್ನು ಇತರರಿಗೆ ಹಂಚಬೇಕು. ಅದು ನಮ್ಮ ಕೆಲಸವಾಗಿದೆ. ನಾವು ಈ ಲೋಕದಲ್ಲಿ ಪ್ರಯಾಣಿಕರು, ಪ್ರವಾಸಿಗಳು ಆಗಿದ್ದೇವಲ್ಲವೇ? ಬನ್ನಿರಿ, ಮುಂದಕ್ಕೆ ನಾವು ನೋಡೋಣ ಶುದ್ಧತೆ ಎಂಬ ವಿಚಾರವನ್ನು. ಪ್ರಿಯರೇ, 9ನೇ ವಚನದಿಂದ ಶುದ್ಧತೆಯ ಕುರಿತಾಗಿ ತಿಳಿಸಲ್ಪಟ್ಟಿದೆ. ಯುದ್ಧದಲ್ಲಿ ತೊಡಗಿರುವಾಗಲೂ ಪಾಳೆಯವನ್ನು ಶುಚಿಯಾಗಿಟ್ಟುಕೊಳ್ಳಬೇಕು ಎಂಬುದನ್ನು ನೋಡುತ್ತೇವೆ. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 23ನೇ ಅಧ್ಯಾಯ 12 ಮತ್ತು 13ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಪಾಳೆಯದ ಹೊರಗೆ ಪಾಯಖಾನೆಗಾಗಿ ಒಂದು ಸ್ಥಳವನ್ನು ಗೊತ್ತು ಮಾಡಬೇಕು. ಯುದ್ಧದ ಸಾಮಾನುಗಳಲ್ಲದೆ ಸಲಿಕೆ ನಿಮ್ಮ ಬಳಿಯಲ್ಲಿ ಇರಬೇಕು. ನೀವು ಬಹಿರ್ಭೂಮಿಗೆ ಹೋದಾಗ ಆ ಸಲಿಕೆಯಿಂದ ಅಗಿದು ಕಲ್ಮಶವನ್ನು ಮುಚ್ಚಿಬಿಡಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರು ನೈರ್ಮಲ್ಯವನ್ನು ಲಕ್ಷಿಸುವಾತನು. ಕ್ರೈಸ್ತತ್ವವು ಹೋದಲ್ಲೆಲ್ಲ ಜನರ ನೈರ್ಮಲ್ಯ ಸ್ಥಿತಿಯು ಸುಧಾರಿಸಲ್ಪಟ್ಟಿದೆ. ಪ್ರಿಯರೇ, ಈ ದಿನಗಳಲ್ಲಿ ಮಾಲಿನ್ಯದ ಕುರಿತು ನಾವು ತುಂಬ ಕೇಳುತ್ತೇವೆ. ಈ ಜಗತ್ತನ್ನು ಮಲಿನ ಮಾಡಿದವರಾರು? ಅದನ್ನು ಸೃಷ್ಟಿಸಿದ ದೇವರು ಖಂಡಿತ ಅಲ್ಲ. ಆತನು ನಮಗೆ ಶುದ್ಧ ನೀರ ಕಾಲುವೆಗಳನ್ನು, ಶುದ್ಧ ಗಾಳಿ, ಶುದ್ಧ ನೀರುಗಳನ್ನು ಒದಗಿಸಿದ್ದಾನೆ. ಆದರೆ ಮಾನವನ ಪಾಪವು ಈ ಭೂಮಿಯನ್ನು ಅಶುದ್ಧ ಮಾಡಿರುತ್ತದೆ. ದೇವರು ಕೊಟ್ಟ ನಿಯಮಗಳನ್ನು ಮಾನವನು ಪಾಲಿಸುತ್ತಿದ್ದರೆ ಈ ಭೂಮಿಯು ಒಂದು ಶುದ್ಧ ವಾಸಸ್ಥಳವಾಗಿರುತ್ತಿತ್ತು. ಬನ್ನಿರಿ, ನಮ್ಮ ಕಾರ್ಯಕ್ರಮದ ಅಂತ್ಯಭಾಗದಲ್ಲಿ ನಾವಿರುವಾಗ ಕೊನೆಯದಾಗಿ ಧರ್ಮೋಪದೇಶಕಾಂಡ ಪುಸ್ತಕದ 23ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಕಾಪಾಡುವುದಕ್ಕೂ ಶತ್ರುಗಳನ್ನು ನಿಮ್ಮ ಕೈವಶ ಮಾಡುವುದಕ್ಕೂ ನಿಮ್ಮ ಪಾಳೆಯದೊಳಕ್ಕೆ ಸಂಚಾರ ಮಾಡುತ್ತಾನಲ್ಲ. ಆದುದರಿಂದ ಪಾಳೆಯವು ನಿರ್ಮಲವಾಗಿರಬೇಕು. ನಿಮ್ಮಲ್ಲಿ ಅಶುಚಿಯನಾದರೂ ಕಂಡುಬಂದರೆ ಆತನು ನಿಮ್ಮನ್ನು ಬಿಟ್ಟು ಹೋದಾನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ನೈರ್ಮಲ್ಯವನ್ನು ಮೆಚ್ಚುವಾತನು. ಶುದ್ಧತ್ವವು ದೈವತ್ವಕ್ಕೆ ಸಮಾನವಾದದ್ದು. ನಾವು ನಮ್ಮ ಶರೀರವನ್ನು, ಪರಿಸರವನ್ನು, ಯೋಚನೆ, ಕ್ರಿಯೆಗಳನ್ನು ಶುದ್ಧವಾಗಿಟ್ಟುಕೊಳ್ಳತಕ್ಕದ್ದು. ನಾವು ಈ ಲೋಕದಲ್ಲಿ ಪರಿಶುದ್ಧ ಜನರಾಗಿ ಜೀವಿಸತಕ್ಕದ್ದು. ಈ ಪುಸ್ತಕವು ಪ್ರಾಯೋಗಿಕವಾಗಿದೆಯಲ್ಲವೇ? ಪ್ರೀತಿಯುಳ್ಳ ದೇವಜನರೇ, ಇದನ್ನು ನಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡರೆ ನಿಜವಾಗಿಯೂ ನಾವು ದೇವರ ಮಕ್ಕಳಾಗಿ ಶುದ್ಧತೆಯನ್ನು ಪರಿಪಾಲಿಸುವವರು ಆಗುತ್ತೇವೆ. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರಾತ್ಮನು ನಮ್ಮ ಸಂಗಡ ಮಾತಾಡಿ ನಮ್ಮ ಅಶುದ್ಧತ್ವವನ್ನು ತಿಳಿಸುವುದಾದರೆ ಅದನ್ನು ಬಿಟ್ಟು ದೇವರ ವಾಕ್ಯದಿಂದ ತುಂಬಿದವರಾಗಿ ನಿಜವಾದ ಕ್ರಿಸ್ತಿಯ ಜೀವಿತವನ್ನು ಜೀವಿಸೋಣ. ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಲಿ. ಆತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಇಂದಿನ ಧರ್ಮೋಪದೇಶಕಾಂಡ ಪುಸ್ತಕ ಅಭ್ಯಾಸದ ಭಾಗದಲ್ಲಿ ನಾವು ಕಲಿತುಕೊಂಡ ಸತ್ಯಗಳಿಗಾಗಿ ದೇವರನ್ನು ಕೊಂಡಾಡೋಣ. ನಮ್ಮ ಜೀವಿತದಲ್ಲಿ ಎಲ್ಲ ಕ್ಷೇತ್ರದಲ್ಲಿಯೂ ದೇವರು ಕಾರ್ಯ ಮಾಡುತ್ತಾ ಇದ್ದಾನೆ. ಪ್ರತ್ಯೇಕಿಸಲ್ಪಟ್ಟ ಜೀವಿತ ಯಾವಾಗಲೂ ಸರಿಯಾಗಿರುವುದಿಲ್ಲ. ತೋರಿಕೆಗೆ ವಿಶ್ವಾಸಿಗಳಾಗಿ ಕಂಡುಬಂದರೂ ಅವರ ಫಲಗಳು ಅವರಿಗೆ ವಿರುದ್ಧವಾಗಿ ಸಾಕ್ಷಿ ಹೇಳುತ್ತದೆ. ಶುದ್ಧತ್ವವು ದೈವತ್ವಕ್ಕೆ ಸಮಾನವಾದದ್ದು. ಆದುದರಿಂದ ನಮ್ಮನ್ನು ಕರೆದಾತನು ಪರಿಶುದ್ಧರಾಗಿರುವುದರಿಂದ ನಾವು ಕೂಡ ಪರಿಶುದ್ಧರು, ಸತ್ಯವಂತರಾಗಿ ಇರೋಣ. ಬನ್ನಿರಿ, ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿ ಮಾಡಿದಂಥ ನಮ್ಮ ತಂದೆಯಾದ ದೇವರೇ, ಈ ಒಂದು ಸಮಯದಲ್ಲಿ ನಮ್ಮ ಪ್ರಿಯ ವೀಕ್ಷಕರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಸಜೀವವುಳ್ಳ ವಾಕ್ಯಗಳನ್ನು ಅವರಿಗೆ ಆಲಿಸಿದ್ದಾರೆ, ವೀಕ್ಷಿಸಿದ್ದಾರೆ. ಸತ್ಯದ ಮಾರ್ಗದಲ್ಲಿ ನಡೆಯುವಂತೆ ಕೃಪೆಯನ್ನು ಅನುಗ್ರಹಿಸು.
ನಿನ್ನ ವಾಕ್ಯಗಳಿಗೆ ವಿಧೇಯರಾಗಿ ಜೀವಿಸಿ ದೇವ ನಿನ್ನ ಆಶೀರ್ವಾದಕ್ಕೆ ಅವರು ಪಾತ್ರರಾಗುವಂತೆ ಸಹಾಯ ಮಾಡು. ಅವರೆಲ್ಲ ಅವಶ್ಯಕತೆಗಳನ್ನು ನೀಗಿಸಬೇಕೆಂದು ಪೂರೈಸಬೇಕೆಂದು ಈ ಪ್ರಾರ್ಥನೆಯನ್ನು ವಿಶ್ವಾಸದಿಂದ ಯೇಸುಸ್ವಾಮಿಯ ದಿವ್ಯ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮದ ಬೆಳವಣಿಗೆಗಾಗಿ ಹಿಂದೆ ಈ ದೂರವಾಣಿ ಸಂಖ್ಯೆಗೆ ಮಿಸ್ ಕಾಲ್ ಕೊಟ್ಟು ಸೇವೆಯನ್ನು ಬೆಂಬಲಿಸಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.